ಅದು ವಿದ್ಯಾರ್ಥಿಗಳನ್ನ ಸುರಕ್ಷಿತರನ್ನಾಗಿಸುವಂತಹ ವಿದ್ಯಾ ದೇವಾಲಯ. ಆ ಶಾಲೆಯಲ್ಲಿ ಅಡಿಗೆ ಮಾಡ್ತಿದ್ದಂತಹ ಸಿಬ್ಬಂದಿ ಅಡಿಗೆ ಮಾತ್ರ ಮಾಡದೆ ವಿದ್ಯಾರ್ಥಿಗಳಲ್ಲಿ ವಿಷ ಬೀಜವನ್ನ ಬಿತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ. ಸರ್ವಧರ್ಮ ಸಮಾನತೆ ಬಗ್ಗೆ ಪಾಠ ಬೋಧಿಸುವ ವಿದ್ಯಾಲಯದಲ್ಲೇ ಜಾತಿ ವೈಷಮ್ಯ, ಅಡುಗೆ ಸಹಾಯಕಿಯರ ವಿರುದ್ಧ ದಲಿತರ ಕಿಡಿ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ದಲಿತ ವಿದ್ಯಾರ್ಥಿಗಳ ತಟ್ಟೆ ತೊಳೆಯಲು ನಕಾರ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಅಡುಗೆ ಸಿಬ್ಬಂದಿ ವಜಾ. ಹೌದು, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕರಕಳ್ಳಿ ಎಂಬ ಗ್ರಾಮ ಅಮಾನುಷ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ. ಶಾಲೆಯಲ್ಲಿ ಅಡುಗೆ ಸಹಾಯಕರು ದಲಿತ ವಿದ್ಯಾರ್ಥಿಗಳ ಬಿಸಿ ಊಟ ಮಾಡಿದ ತಟ್ಟೆ ತೊಳೆಯಲು ನಕಾರ ಎತ್ತಿದ್ರಂತೆ. ಆದರೆ ಅಡುಗೆ ಸಿಬ್ಬಂದಿಗಳು ಮಾತ್ರ ನಮಗೆ ಕಡಿಮೆ ಸಂಬಳ ಇದೆ, ನಮಗೆ ಯಾರ ತಟ್ಟೆಯನ್ನು ತೊಳೆಯಲು ಆಗೋಲ್ಲ ಎಂದಿದ್ರಂತೆ. ಸ್ಟಾರ್ಟಿಂಗ್ ಪ್ಲೇಟ್ ತೊಳಿ ಅಂದ್ರಿ, ನಮಗೆ ಜಾಸ್ತಿ ಪಗಾರ ಇಲ್ಲ, 3,000 ಪಗಾರದವ್ರು ಇದೀವಿ. ಜಾಸ್ತಿ ಪಗಾರ ಕೊಟ್ಟರೆ ನಾವು ಆ ಪ್ಲೇಟ್ ತೊಳಿತೀವಿ, ಜಾತಿ ಭೇದ ನಮ್ಮ ಹತ್ರ ಇಲ್ಲ ಅಂತ ನಾವು ಮಾತಾಡಿದೀವಿ ರೀ. ಇಲ್ಲ ಮತ್ತು ಇನ್ನು 10-15 ದಿವಸ ದಿನಗೂಲಿಯಾಗೆ ಮಾಡಿಸ್ಕೊಂಡು ಹೋಗಂತ ಹೇಳಿದ್ರೆ ಆ ಮಾಡೋರಿಗೂ ಕೂಡ ನೀವು ಬರಬೇಡ್ರಿ, ನೀವು ಯಾಕೆ ಬರ್ತೀರಿ, ನೀವು ಮಾಡ್ಲಕ್ಕೆ ನೀವು ನಮ್ಮ ಮೇಲೆ ಹೊಟ್ಟೆ ಮೇಲೆ ಕಾಲು ಕೊಟ್ಟರು, ನೀವು ಬರೋದೇ ಬೇಡ, ನೀವು ಬಂದಾಗಲಿ ಅಂತ ಹೇಳಿದಕ್ಕೆ ಅದನ್ನು ಬಂದ್ ಮಾಡ್ಯಾರ ಅವರು. ಈಗ ಮತ್ತೆ ಮಕ್ಕಳಿಗೆ ಹೆಂಗೆ ಊಟದ್ದು ಹೆಂಗೆ ಮಾಡ್ಬೇಕು, ನಾವೇನು ಮಾಡೋದು, ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ಳ ಅಂತ ನಾವೇನು ಮಾಡ್ರಿ, ಏನು ಅವ್ರದ್ದೇನು ಸರ್ಕಾರ ಆಸ್ತಿನ? ಇನ್ನು ಈ ವಿಚಾರ ತಿಳಿದು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಹೋಗ್ತಿದ್ದಂತೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ಶಹಾಪುರ ಸಿಪಿಐ, PSI, ಜಿಲ್ಲಾ ಅಕ್ಷರ ದಾಸೋಹ ಅಧಿಕಾರಿ, CDPO, PDO ಸೇರಿ ಹಲವು ಅಧಿಕಾರಿಗಳು ಶಾಲೆಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದರು. ಈ ವೇಳೆ ಅಧಿಕಾರಿ ಹಾಗೂ ದಲಿತ ಮುಖಂಡನ ನಡುವೆ ವಾಗ್ವಾದ ನಡೆಯಿತು. 3 ಅಡುಗೆ ಸಹಾಯಕಿಯರನ್ನು ವಜಾಗೊಳಿಸಿದ ಅಧಿಕಾರಿಗಳು ಹೊಸ ಸಿಬ್ಬಂದಿ ನೇಮಕ ಮಾಡಿ ವಿದ್ಯಾರ್ಥಿಗಳಿಗೆ ಊಟ ಬಡಿಸಿದ್ರು. ಅಡುಗೆ ಮಾಡುವಂಥ ಸಿಬ್ಬಂದಿಯವರನ್ನ ತಾತ್ಕಾಲಿಕ ನೇಮಕ ಮಾಡಿಕೊಂಡು ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ಅಂಥದ್ದು ಈ ಶಾಲೆ ಕೂಡ ಇಟ್ಕೊಂಡು ಒಳ್ಳೆ ಶಾಲೆ ಇದೆ, ಒಳ್ಳೆ ಊರಿದೆ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ SDMC ರಚನೆ ಆಗಿಲ್ಲ. ಒಟ್ಟಾರೆ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಿದ್ದಾರೆ ಎಂದು ಆರೋಪ ಹೊತ್ತ ಅಡುಗೆ ಸಹಾಯಕಿಯರು ವಜಾ ಆಗಿದ್ದಾರೆ. ಇದೀಗ ನೇಮಕಗೊಂಡಿರೋ ಸಿಬ್ಬಂದಿಗಳಾದರೂ ವಿದ್ಯಾರ್ಥಿಗಳೊಂದಿಗೆ ಸೌಜನ್ಯಯುತವಾಗಿ ವರ್ತಿಸಬೇಕೆಂಬುದು ನಮ್ಮ ಆಶಯ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ವಿದ್ಯಾರ್ಥಿಗಳನ್ನ ಸುರಕ್ಷಿತರನ್ನಾಗಿಸುವಂತಹ ವಿದ್ಯಾ ದೇವಾಲಯ. ಆ ಶಾಲೆಯಲ್ಲಿ ಅಡಿಗೆ ಮಾಡ್ತಿದ್ದಂತಹ ಸಿಬ್ಬಂದಿ ಅಡಿಗೆ ಮಾತ್ರ ಮಾಡದೆ ವಿದ್ಯಾರ್ಥಿಗಳಲ್ಲಿ ವಿಷ ಬೀಜವನ್ನ ಬಿತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ. ಸರ್ವಧರ್ಮ ಸಮಾನತೆ ಬಗ್ಗೆ ಪಾಠ ಬೋಧಿಸುವ ವಿದ್ಯಾಲಯದಲ್ಲೇ ಜಾತಿ ವೈಷಮ್ಯ, ಅಡುಗೆ ಸಹಾಯಕಿಯರ ವಿರುದ್ಧ ದಲಿತರ ಕಿಡಿ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ದಲಿತ ವಿದ್ಯಾರ್ಥಿಗಳ ತಟ್ಟೆ ತೊಳೆಯಲು ನಕಾರ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಅಡುಗೆ ಸಿಬ್ಬಂದಿ ವಜಾ. ಹೌದು, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕರಕಳ್ಳಿ ಎಂಬ ಗ್ರಾಮ ಅಮಾನುಷ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ. ಶಾಲೆಯಲ್ಲಿ ಅಡುಗೆ ಸಹಾಯಕರು ದಲಿತ ವಿದ್ಯಾರ್ಥಿಗಳ ಬಿಸಿ ಊಟ ಮಾಡಿದ ತಟ್ಟೆ ತೊಳೆಯಲು ನಕಾರ ಎತ್ತಿದ್ರಂತೆ. ಆದರೆ ಅಡುಗೆ ಸಿಬ್ಬಂದಿಗಳು ಮಾತ್ರ ನಮಗೆ ಕಡಿಮೆ ಸಂಬಳ ಇದೆ, ನಮಗೆ ಯಾರ ತಟ್ಟೆಯನ್ನು ತೊಳೆಯಲು ಆಗೋಲ್ಲ ಎಂದಿದ್ರಂತೆ. ಸ್ಟಾರ್ಟಿಂಗ್ ಪ್ಲೇಟ್ ತೊಳಿ ಅಂದ್ರಿ, ನಮಗೆ ಜಾಸ್ತಿ ಪಗಾರ ಇಲ್ಲ, 3,000 ಪಗಾರದವ್ರು ಇದೀವಿ. ಜಾಸ್ತಿ ಪಗಾರ ಕೊಟ್ಟರೆ ನಾವು ಆ ಪ್ಲೇಟ್ ತೊಳಿತೀವಿ, ಜಾತಿ ಭೇದ ನಮ್ಮ ಹತ್ರ ಇಲ್ಲ ಅಂತ ನಾವು ಮಾತಾಡಿದೀವಿ ರೀ. ಇಲ್ಲ ಮತ್ತು ಇನ್ನು 10-15 ದಿವಸ ದಿನಗೂಲಿಯಾಗೆ ಮಾಡಿಸ್ಕೊಂಡು ಹೋಗಂತ ಹೇಳಿದ್ರೆ ಆ ಮಾಡೋರಿಗೂ ಕೂಡ ನೀವು ಬರಬೇಡ್ರಿ, ನೀವು ಯಾಕೆ ಬರ್ತೀರಿ, ನೀವು ಮಾಡ್ಲಕ್ಕೆ ನೀವು ನಮ್ಮ ಮೇಲೆ ಹೊಟ್ಟೆ ಮೇಲೆ ಕಾಲು ಕೊಟ್ಟರು, ನೀವು ಬರೋದೇ ಬೇಡ, ನೀವು ಬಂದಾಗಲಿ ಅಂತ ಹೇಳಿದಕ್ಕೆ ಅದನ್ನು ಬಂದ್ ಮಾಡ್ಯಾರ ಅವರು. ಈಗ ಮತ್ತೆ ಮಕ್ಕಳಿಗೆ ಹೆಂಗೆ ಊಟದ್ದು ಹೆಂಗೆ ಮಾಡ್ಬೇಕು, ನಾವೇನು ಮಾಡೋದು, ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ಳ ಅಂತ ನಾವೇನು ಮಾಡ್ರಿ, ಏನು ಅವ್ರದ್ದೇನು ಸರ್ಕಾರ ಆಸ್ತಿನ? ಇನ್ನು ಈ ವಿಚಾರ ತಿಳಿದು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಹೋಗ್ತಿದ್ದಂತೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ಶಹಾಪುರ ಸಿಪಿಐ, PSI, ಜಿಲ್ಲಾ ಅಕ್ಷರ ದಾಸೋಹ ಅಧಿಕಾರಿ, CDPO, PDO ಸೇರಿ ಹಲವು ಅಧಿಕಾರಿಗಳು ಶಾಲೆಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದರು. ಈ ವೇಳೆ ಅಧಿಕಾರಿ ಹಾಗೂ ದಲಿತ ಮುಖಂಡನ ನಡುವೆ ವಾಗ್ವಾದ ನಡೆಯಿತು. 3 ಅಡುಗೆ ಸಹಾಯಕಿಯರನ್ನು ವಜಾಗೊಳಿಸಿದ ಅಧಿಕಾರಿಗಳು ಹೊಸ ಸಿಬ್ಬಂದಿ ನೇಮಕ ಮಾಡಿ ವಿದ್ಯಾರ್ಥಿಗಳಿಗೆ ಊಟ ಬಡಿಸಿದ್ರು. ಅಡುಗೆ ಮಾಡುವಂಥ ಸಿಬ್ಬಂದಿಯವರನ್ನ ತಾತ್ಕಾಲಿಕ ನೇಮಕ ಮಾಡಿಕೊಂಡು ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ಅಂಥದ್ದು ಈ ಶಾಲೆ ಕೂಡ ಇಟ್ಕೊಂಡು ಒಳ್ಳೆ ಶಾಲೆ ಇದೆ, ಒಳ್ಳೆ ಊರಿದೆ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ SDMC ರಚನೆ ಆಗಿಲ್ಲ. ಒಟ್ಟಾರೆ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಿದ್ದಾರೆ ಎಂದು ಆರೋಪ ಹೊತ್ತ ಅಡುಗೆ ಸಹಾಯಕಿಯರು ವಜಾ ಆಗಿದ್ದಾರೆ. ಇದೀಗ ನೇಮಕಗೊಂಡಿರೋ ಸಿಬ್ಬಂದಿಗಳಾದರೂ ವಿದ್ಯಾರ್ಥಿಗಳೊಂದಿಗೆ ಸೌಜನ್ಯಯುತವಾಗಿ ವರ್ತಿಸಬೇಕೆಂಬುದು ನಮ್ಮ ಆಶಯ.
ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ವಿದ್ಯಾರ್ಥಿಗಳನ್ನ ಸುರಕ್ಷಿತರನ್ನಾಗಿಸುವಂತಹ ದೇವಾಲಯ. ಆ ಶಾಲೆಯಲ್ಲಿ ಅಡಿಗೆ ಮಾಡ್ತಿದ್ದಂತಹ ಸಿಬ್ಬಂದಿ ಅಡಿಗೆ ಮಾತ್ರ ಮಾಡದೆ ವಿದ್ಯಾರ್ಥಿಗಳಲ್ಲಿ ವಿಷ ಬೀಜವನ್ನ ಬಿತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ. ಸರ್ವಧರ್ಮ ಸಮಾನತೆ ಬಗ್ಗೆ ಪಾಠ ಬೋಧಿಸುವ ವಿದ್ಯಾಲಯದಲ್ಲೇ ಜಾತಿ ವೈಷಮ್ಯ, ಅಡುಗೆ ಸಹಾಯಕಿಯರ ವಿರುದ್ಧ ದಲಿತರ ಕಿಡಿ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ದಲಿತ ವಿದ್ಯಾರ್ಥಿಗಳ ತಟ್ಟೆ ತೊಳೆಯಲು ನಕಾರ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಅಡುಗೆ ಸಿಬ್ಬಂದಿ ವಜಾ. ಹೌದು, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕರಕಳ್ಳಿ ಎಂಬ ಗ್ರಾಮ ಅಮಾನುಷ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ. ಶಾಲೆಯಲ್ಲಿ ಅಡುಗೆ ಸಹಾಯಕರು ದಲಿತ ವಿದ್ಯಾರ್ಥಿಗಳ ಬಿಸಿ ಊಟ ಮಾಡಿದ ತಟ್ಟೆ ತೊಳೆಯಲು ನಕಾರ ಎತ್ತಿದ್ರಂತೆ. ಆದರೆ ಅಡುಗೆ ಸಿಬ್ಬಂದಿಗಳು ಮಾತ್ರ ನಮಗೆ ಕಡಿಮೆ ಸಂಬಳ ಇದೆ, ನಮಗೆ ಯಾರ ತಟ್ಟೆಯನ್ನು ತೊಳೆಯಲು ಆಗೋಲ್ಲ ಎಂದಿದ್ರಂತೆ. ಸ್ಟಾರ್ಟಿಂಗ್ ಪ್ಲೇಟ್ ತೊಳಿ ಅಂದ್ರಿ, ನಮಗೆ ಜಾಸ್ತಿ ಪಗಾರ ಇಲ್ಲ, 3,000 ಪಗಾರದವ್ರು ಇದೀವಿ. ಜಾಸ್ತಿ ಪಗಾರ ಕೊಟ್ಟರೆ ನಾವು ಆ ಪ್ಲೇಟ್ ತೊಳಿತೀವಿ, ಜಾತಿ ಭೇದ ನಮ್ಮ ಹತ್ರ ಇಲ್ಲ ಅಂತ ನಾವು ಮಾತಾಡಿದೀವ್ರಿ. ಇಲ್ಲ ಮತ್ತು ಇನ್ನು 10-15 ದಿವಸ ದಿನಗೂಲಿಯಾಗೆ ಮಾಡಿಸ್ಕೊಂಡು ಹೋಗಂತ ಹೇಳಿದ್ರೆ ಆ ಮಾಡೋರಿಗೂ ಕೂಡ ನೀವು ಬರಬೇಡ್ರಿ, ನೀವು ಯಾಕೆ ಬರ್ತೀರಿ, ನೀವು ಮಾಡ್ಲಿಕ್ಕೆ ನೀವು ನಮ್ಮ ಮೇಲೆ ಹೊಟ್ಟೆ ಮೇಲೆ ಕಾಲು ಕೊಟ್ಟರು, ನೀವು ಬರೋದೇ ಬೇಡ, ನೀವು ಬಂದಾಗಲಿ ಅಂತ ಹೇಳಿದಕ್ಕೆ ಅದನ್ನು ಬಂದ್ ಮಾಡ್ಯಾರ ಅವರು. ಈಗ ಮತ್ತು ಮಕ್ಕಳಿಗೆ ಹೆಂಗೆ ಊಟದ್ದಿಲ್ಲ? ಊಟದ್ದು ಹೆಂಗೆ ಮಾಡ್ಬೇಕು, ನಾವೇನು ಮಾಡಮ್? ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಳ್ಳ ಅಂತಾರೆ, ನಾವೇನು ಮಾಡ್ರಿ? ಏನು ಅವ್ರದ್ದೇನು ಸರ್ಕಾರ ಆಸ್ತಿನ? ಇನ್ನು ಈ ವಿಚಾರ ತಿಳಿದು ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಹೋಗ್ತಿದ್ದಂತೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ಶಹಾಪುರ ಸಿಪಿಐ, PSI, ಜಿಲ್ಲಾ ಅಕ್ಷರ ದಾಸೋಹ ಅಧಿಕಾರಿ, CDPO, PDO ಸೇರಿ ಹಲವು ಅಧಿಕಾರಿಗಳು ಶಾಲೆಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದರು. ಈ ವೇಳೆ ಅಧಿಕಾರಿ ಹಾಗೂ ದಲಿತ ಮುಖಂಡನ ನಡುವೆ ವಾಗ್ವಾದ ನಡೆಯಿತು. 3 ಅಡುಗೆ ಸಹಾಯಕಿಯರನ್ನ ವಜಾಗೊಳಿಸಿದ ಅಧಿಕಾರಿಗಳು ಹೊಸ ಸಿಬ್ಬಂದಿ ನೇಮಕ ಮಾಡಿ ವಿದ್ಯಾರ್ಥಿಗಳಿಗೆ ಊಟ ಬಡಿಸಿದ್ರು. ಅಡುಗೆ ಮಾಡುವಂಥ ಸಿಬ್ಬಂದಿಯವ್ರನ್ನ ತಾತ್ಕಾಲಿಕ ನೇಮಕ ಮಾಡಿಕೊಂಡು ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ಅಂಥದ್ದು ಈ ಶಾಲೆ ಕೂಡ ಇಟ್ಕೊಂಡ್ಮೇಲೆ ಒಳ್ಳೆ ಶಾಲೆ ಇದೆ, ಒಳ್ಳೆ ಊರಿದೆ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ SDMC ರಚನೆ ಆಗಿಲ್ಲ. ಒಟ್ಟಾರೆ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಮಾಡಿದ್ದಾರೆ ಎಂದು ಆರೋಪ ಹೊತ್ತ ಅಡುಗೆ ಸಹಾಯಕಿಯರು ವಜಾ ಆಗಿದ್ದಾರೆ. ಇದೀಗ ನೇಮಕಗೊಂಡಿರೋ ಸಿಬ್ಬಂದಿಗಳಾದರೂ ವಿದ್ಯಾರ್ಥಿಗಳೊಂದಿಗೆ ಸೌಜನ್ಯಯುತವಾಗಿ ವರ್ತಿಸಬೇಕೆಂಬುದು ನಮ್ಮ ಆಶಯ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅದು ವಿದ್ಯಾರ್ಥಿಗಳನ್ನ ಸುರಕ್ಷಿತರನ್ನಾಗಿಸುವಂತಹ ದೇವಾಲಯ. ಆ ಶಾಲೆಯಲ್ಲಿ ಅಡಿಗೆ ಮಾಡ್ತಿದ್ದಂತಹ ಸಿಬ್ಬಂದಿ ಅಡಿಗೆ ಮಾತ್ರ ಮಾಡದೆ ವಿದ್ಯಾರ್ಥಿಗಳಲ್ಲಿ ವಿಷ ಬೀಜವನ್ನ ಬಿತ್ತುವಂತಹ ಕೆಲಸವನ್ನು ಮಾಡಿದ್ದಾರೆ. ಸರ್ವಧರ್ಮ ಸಮಾನತೆ ಬಗ್ಗೆ ಪಾಠ ಬೋಧಿಸುವ ವಿದ್ಯಾಲಯದಲ್ಲೇ ಜಾತಿ ವೈಷಮ್ಯ, ಅಡುಗೆ ಸಹಾಯಕಿಯರ ವಿರುದ್ಧ ದಲಿತರ ಕಿಡಿ. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ.